ಸುಸ್ವಾಗತ ಯೂಟ್ಯೂಬ್ ಫ್ಯಾಮಿಲಿ. ಇವತ್ತು ನಾವು ಈ ಗಜರ ಅಥವಾ ಹೂವಿನ ಗಜ್ಜೆ ಮಾಡೋದು ಯಾವ ಥರ ಅಂತ ನೋಡೋಣ. ಇದನ್ನು ಮಾಡೋದು ತುಂಬ ಸುಲಭ, 5 ನಿಮಿಷದಲ್ಲಿ ಮಾಡಿಬಿಡ್ಬೋದು. ನಾನಿಲ್ಲಿ ಈ ಥರ ಕಲರ್ನ 2 ತೊಗೊಂಡಿದ್ದೀನಿ. ಒಂದು ರಬ್ಬರ್ ಬ್ಯಾಂಡು. ಸೊ ಈಗ ಸ್ಟಾರ್ಟ್ ಮಾಡೋಣ. ಈ ರಬ್ಬರ್ ಬ್ಯಾಂಡ್ ಒಳಗಡೆ ಗ್ರೀನ್ ಕಲರ್ ಹಾಕೊಳ್ಳೋಣ ಫಸ್ಟು. ಈ ಥರ ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗೋಣ. ಆದಷ್ಟು ಜಾಗ ಬಿಡ್ದಂಗೆ ಫುಲ್ಲು ಫಿಲ್ ಆಗೋ ಥರ ಒಂದೊಂದೇ ಸಿಂಗಲ್ ಕ್ರೋಶೆ ಮಾಡೋಣ. ಈ ಥರ ಮಾಡಿ ನೀವು ಈ ಥರ ಸರಿಸ್ಕೊಳ್ಳಿ, ಅಂದರೆ ಕರೆಕ್ಟಾಗಿ ಜಾಯಿನ್ ಆಗುತ್ತೆ. ಈ ಥರ ಪೂರ್ತಿ ರೌಂಡಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ಈ ಥರ ಪೂರ್ತಿಯಾಗಿ ಫಿಲ್ ಮಾಡಿ ಇದನ್ನು ಹಿಂದೆ ಎಳೆದು ಈ ಥರ ಫುಲ್ ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಿ ಒಂದು ಚೈನ್ ಹಾಕ್ಕೊಂಡು ಇದನ್ನು ತೆಗೆದುಬಿಡೋಣ. ದಾರನ ಇನ್ನು ಕಟ್ ಮಾಡಿಕೊಂಡು ಇದನ್ನ ಒಳಗಡೆ ಸೇರಿಸ್ಕೊಂಬಿಡಿ. ಎಕ್ಸ್ಟ್ರಾನ ಟ್ರಿಮ್ ಮಾಡ್ಕೊಂಬಿಡೋಣ. ಈಗ ನಾವು ಪಿಂಕ್ ಕಲರ್ನ ಜಾಯಿನ್ ಮಾಡ್ಕೊಳ್ಳೋಣ. ನೀವು ಪಿಂಕ್ ಕಲರ್ ಹಾಕೋ ಜಾಗದಲ್ಲಿ ಬೇರೆ ಕಲರ್ನೂ ಜಾಯಿನ್ ಮಾಡ್ಕೋಬೋದು. ಇಲ್ಲಿ 3 ಚೈನ್ ಹಾಕ್ಕೊಳ್ಳೋಣ. ಫಸ್ಟು 3 ಚೈನ್ ಹಾಕ್ಕೊಂಡು ಈ ಸೇಮ್ ಪ್ಲೇಸಲ್ಲೇ ಪಫ್ ಮಾಡ್ತಾ ಹೋಗೋಣ. 2 3 4 ಈ ಥರ ಪಫ್ ಮಾಡಿ ಇದನ್ನು ಕ್ಲೋಸ್ ಮಾಡೋಣ. ಇಲ್ಲಿ ಕ್ಲೋಸ್ ಮಾಡಿದ್ಮೇಲೆ ಮತ್ತೆ 3 ಚೈನು 1 2 3 ಈ ಸೇಮ್ ಚೈನಲ್ಲೇ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡೋಣ. ಈ ಥರ ಇದಾದಮೇಲೆ ಮತ್ತೆ ನೆಕ್ಸ್ಟ್ ಚೈನಲ್ಲಿ ಫಸ್ಟು 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನು. ಈ ನೆಕ್ಸ್ಟ್ ಚೈನಲ್ಲಿ ಮತ್ತೆ ಪಫ್ ಮಾಡ್ತಾ ಹೋಗಬೇಕು. ಈ ಥರ ಪಫ್ ಮಾಡಿ ಇದನ್ನು ಕ್ಲೋಸ್ ಮಾಡಿಕೊಂಡು ಮತ್ತೆ 3 ಚೈನು 1 2 3 ಚೈನು ಸೇಮ್ ಪ್ಲೇಸಲ್ಲೇ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡೋಣ. ಈ ಥರ ಜಾಯಿನ್ ಮಾಡಿ ಮತ್ತೆ 1 2 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಚೈನಲ್ಲಿ ಪಫ್ ಮಾಡೋಣ. ಈ ಥರ ಪಫ್ ಮಾಡಿ ಇಲ್ಲಿ ಜಾಯಿನ್ ಮಾಡಿ 1 2 3 ಚೈನ್ ಹಾಕ್ಕೊಂಡು ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಿ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಚೈನಲ್ಲೇ ಪಫ್ ಮಾಡೋಣ. ಈ ಥರ ಪಫ್ ಮಾಡೋವಾಗ ನೀವು ಒಂದು ಸಿಂಗಲ್ ಕ್ರೋಶನೂ ಬಿಡಬೇಡಿ. ಆ ಥರ ನೀವು ಸ್ಕಿಪ್ ಮಾಡ್ದೇ ಒಂದನ್ನು ಮಾಡಿದ್ರೆ ಇದು ಚೆನ್ನಾಗಿ ಒಳ್ಳೆ ಟೈಟಾಗಿ ಈ ಥರ ತುಂಬ ಹೆವಿಯಾಗಿ ಕಾಣಿಸುತ್ತೆ. ಮತ್ತು 3 ಚೈನು ಈ ಸೇಮ್ ಪ್ಲೇಸಲ್ಲೇ
ಸ್ಲಿಪ್ ಸ್ಟಿಚ್ ಹಾಕ್ಬಿಡಿ. ಮತ್ತು 1 2 3 ಚೈನು ನೆಕ್ಸ್ಟ್ ಪ್ಲೇಸಲ್ಲಿ ಪಫ್ ಮಾಡೋದು. ಈ ಸೇಮ್ ಪ್ರೊಸೆಸ್ನ ನೀವು ರಿಪೀಟ್ ಮಾಡ್ತಾ ಹೋಗಬೇಕು. ಆವಾಗ ಈ ಗಜರ ರೆಡಿ ಆಗಿಬಿಡುತ್ತೆ. ಈ ಥರ ಇದನ್ನು ಪೂರ್ತಿಯಾಗಿ ಫಿಲ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಈ ಥರ ನಾನು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಈ ಥರ ಫಿನಿಷ್ ಮಾಡಿಕೊಂಡು ಎಕ್ಸ್ಟ್ರಾ ದಾರನೆಲ್ಲ ಟ್ರಿಮ್ ಮಾಡ್ಕೊಂಡ್ಬಿಟ್ರೆ ಸುಂದರವಾದ ಗಜರ ರೆಡಿ ಆಯಿತು. ಇದನ್ನು ಡಿಫ್ರೆಂಟ್ ಕಲರಲ್ಲೂ ಟ್ರೈ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.